ಬಾಬಾ ಅವರು ಕೇಳಿದ್ರೆ ನಾನು ಬೇಕಾ ಎಕ್ಸ್ಪೆಕ್ಟೇಷನ್ ಮಾಡ್ತೀರಾ ಅಂತ. ನಾನು ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲ ಸರ್, ಬನ್ನಿ ನಂಗೆ ಖಾಲಿ ಇರುತ್ತೆ ಈ ಟೈಮಲ್ಲಿ ಬನ್ನಿ ಶೂಟ್ ಮಾಡ್ಕೊಳ್ಳಿ ಖುಷಿಯಾಗಿ ಹೋಗಿ ಅಂದೆ. ಬಂದರು, ಒಂದು 2 hours ಶೂಟ್ ಮಾಡ್ಕೊಂಡ್ರು, ಚೆನ್ನಾಗಿ ಹೋಯ್ತು ಪ್ರೋಗ್ರಾಮು. ಸೊ ಆ ಟೈಮಲ್ಲಿ ನನಗೆ ಪ್ರೋಗ್ರಾಮ್ ಆಗಿ ಒಂದು 10 ದಿನಕ್ಕೆ ಕಾಲು ಮುರಿದಿತ್ತು. ಫೇಮ್ ಅವಾಗ ನೀವು ತುಂಬ ಹೈಕಲ್ ಇದ್ರಲ್ಲ, ಎಲ್ಲ ರೀಲ್ಸ್ ನೋಡಿದ್ರು ನಿಮ್ದೆ. ನಂದಾಯಿತು, ಯೋಗರಾಜ್ ಭಟ್ರು ಅಣ್ಣ ತಮ್ಮ ಆದ್ವಿ. ಸೊ ಆಮೇಲೆ ಸಿಮಿಲರ್ ನೀವು ಅದೇ ಥರ ತುಂಬ ಜನಕ್ಕೆ ಅದೇ ಕನ್ಫ್ಯೂಷನ್ ಆಗಿದೆ. ನಮ್ಮ ಜೊತೆ ಫೋಟೋಸ್ ಎಲ್ಲ ತೊಗೊಂಡಿದ್ದಾರೆ. ನಿನ್ನೆ ನಾನು ನಮ್ಮ ಮಿಮಿಕ್ರಿ ಗೋಪಿ ಅವರು ಸಿಕ್ಕಿದ್ರು ನಮ್ಮ ಸವಿರುಚಿಲಿ, ಅವರು ಅಲ್ಲಿ ಒನ್ ಮೋರ್ ಅಂದರು. ಆ ಥರ ಎಲ್ಲ ಎಲ್ಲರ ಬಾಯಲ್ಲಿ ಮಾತು ಒನ್ ಮೋರ್. ಈ ಒನ್ ಮೋರ್ ಅನ್ನೋ ಕಾರಣ ನಮ್ಮ ಸಿನಿಮಾ. ನಮ್ದೇನೋ ಟೇಕ್ ಸರಿಯಾಗಿ ಹೋಗಲಿಲ್ಲ ಅಂದಾಗ ರೀಶೂಟ್ ಅಂದರೆ ಒನ್ ಮೋರ್ ಅಂತ ಇದ್ರು. ಇಲ್ಲೆಲ್ಲೂ ಒನ್ಸ್ ಮೋರ್ ಅಂತಾರೆ. ನಾವು ಆ ಸಿನಿಮಾ ಡೈಲಾಗ್ನ ಒನ್ ಮೋರ್ ಅಂತ ಅಂದ್ವಿ. ನಮ್ಮ ಮಾತೃಭಾಷೆಯಿಂದ ಚಟಾಪಟ ಅದು ಇದು ಅಂತ ಜಾಲಿ ಮಾಡ್ಕೊಂಡು ರಾಹುಲ ರುಬ್ಕೊಂಬರೋ ರಾಹುಲ ಎತ್ಕೊಂಬರೋ ಅಂತ ಹೇಳಿ ಜನಕ್ಕೆ ಆ ಮಾತು ತುಂಬ ಇಷ್ಟ ಆಯಿತು. ನಮ್ಮನ್ನು ಈ ಮಟ್ಟಿಗೆ ಬೆಳೆಸಿದ್ರು.